ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಾಗರ ಪಂಚಮಿ ಇರುವಂತಹ ಕಾರಣ ಈ ದಿನ ನಾವು ನಾಗರ ಪಂಚಮಿಯ ಮಹತ್ವವೇನು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಪ್ರಕೃತಿ ಮಾತೆಯ ಪೂಜೆ ನಾಗರ ಪಂಚಮಿನ ಅನ್ನೋದ್ರ ಬಗ್ಗೆ ಗೊಂದಲಗಳಿದೆ, ಇದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ನಾಗರ ಪಂಚಮಿ ದಿನದಂದು ಪೂಜೆಯ ವಿಧಾನಗಳೇನು, ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗೊಂದಲಗಳಿರುತ್ತೆ. ಕೆಲವೊಂದಿಷ್ಟು ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಪೂಜೆಗಳನ್ನು ಮಾಡಲಾಗುತ್ತೆ. ಹಾಗಾಗಿ ಈ ಹಬ್ಬವನ್ನು ಸರಿಯಾದ ರೀತಿಯಲ್ಲಿ ವಿಧಾನವಾಗಿ ಆಚರಿಸೋದಕ್ಕೆ ಯಾವೆಲ್ಲ ವಿಧಾನಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಖಂಡಿತ. ಓಂ ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭುಂ ರುದ್ರವರ್ಮ ಪ್ರವಕ್ಷ್ಯಾಮಿ ಅಂಗಪ್ರಾಣಸ್ಯ ರಕ್ಷಯೇ ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿ ಮಾಂ ಪುರಾ. ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳು, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಸಂಕಲ್ಪಾದಿಗಳು ನೆರವೇರಿಸಲಿ ಅಂತೇಳಿ ಜಗದಂಬೆಯ ಅಡಿದಾವರಗಳಿಗೆ ವಂದಿಸಿ ಅವಳಲ್ಲಿ ಪ್ರಾರ್ಥಿಸಿ ಇವತ್ತಿನ ದಿನವನ್ನು ವಿಶೇಷವಾಗಿ ನಾಗರ ಪಂಚಮಿ, ಶ್ರಾವಣ ಮಾಸದ ವಿಶೇಷವಾಗಿ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇರತಕ್ಕಂಥದ್ದು, ಚಿತ್ತಾ ನಕ್ಷತ್ರ, ಸೋಮವಾರ. ಹಾಗಿದ್ದಾಗ ಪರಮೇಶ್ವರ ನಮ್ಮ ಎಲ್ಲ ಭವಬಂಧನಾದಿಗಳನ್ನು ಮುಕ್ತಿ ಮಾಡ್ತಕ್ಕಂಥವನು, ತದೇಕನಾಗಿ ಭಗವನ್ ನಾಮಸ್ಮರಣೆಯಿಂದ ಸಂತೃಪ್ತನಾಗ್ತಕ್ಕಂಥ ಪರಮೇಶ್ವರನು ಬೋಲಾಶಂಕರ ಅಂತ ನಾವು ಕರಿತೀವಿ. ಏಕೆಂದರೆ ಕಷ್ಟ ಕಾರ್ಪಣ್ಯಾದಿಗಳನ್ನು ನಷ್ಟ ಮಾಡ್ತಕ್ಕಂಥವನು ಯಾರಾದರೂ ಅತ್ಯಂತ ಶೀಘ್ರವಾಗಿ ಇದ್ದರೆ ಅದು ಪರಮೇಶ್ವರ ಮಾತ್ರ. ಹಾಗಾಗಿ ಧರ್ಮಪ್ರದನಾಗಿರ್ತಕ್ಕಂಥ ಶಿಷ್ಟ ರಕ್ಷಕನು ಮತ್ತು ವಿಶೇಷವಾಗಿ ಪ್ರತಿಯೊಬ್ಬ ಜೀವಿಯನ್ನು ಭೂತನಾಥನಾಗಿ ಎಲ್ಲವನ್ನು ಕೂಡ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥ ಭೂತಾಧಿಪನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ನಾವು ಸಹಜವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವನಿಗೆ ಅತ್ಯಂತ ಒಂದು ಪ್ರಾಶಸ್ತ್ಯತೆ ಇರತಕ್ಕಂಥದ್ದು, ವಿಷ್ಣುವಿಗೆ ಪ್ರಾಶಸ್ತ್ಯತೆ ಇರತಕ್ಕಂಥದ್ದು, ಅಮ್ಮನವ್ರಿಗೆ ಪ್ರಾಶಸ್ತ್ಯತೆ ಇರತಕ್ಕಂಥದ್ದು. ಇದೊಂದು ಶ್ರಾವಣ ಮಾಸ ಅಂತಕ್ಕಂಥದ್ದು ಹಬ್ಬಗಳ ಮಾಸ ಅಂತೇಳಿ ನಾವು ಕರಿತೀವಿ. ನೀವು ಇವತ್ತಿನ ಈ ಒಂದು ಮಾಸದಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ ದೇವತಾ ಉಪಾಸನೆ, ದೇವತಾ ದರ್ಶನ ನಿಮಗೆ ಅತ್ಯಂತ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ನಿಮ್ಮ ಪ್ರಾಂತ್ಯಾಭಾರದಲ್ಲಿರ್ತಕ್ಕಂಥ ಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಶಕ್ತ್ಯಾನುಸಾರ ಇದ್ದಂಥವರು, ಅನುಕೂಲ ಆದಂಥವರು ಹಾಲನ್ನು ತಗೊಂಡೋಗಿ ಅರ್ಧ ಲೀಟ್ರು 1 ಲೀಟ್ರ್ ನಿಮ್ಮ ಶಕ್ತ್ಯಾನುಸಾರದಲ್ಲಿ ತಗೊಂಡೋಗಿ ಭಗವಂತನಿಗೆ ಅರ್ಪಣೆ ಮಾಡಿ ಶಿವನ ಹತ್ರ ಹೋದಾಗ ಯಾರೇ ಆದರೂ ಕೂಡ ನಾವೇನಪ್ಪ ಅಂದರೆ ಸಹಜವಾಗಿ ಅಪ್ಪ ನನ್ನ ರಕ್ಷಣೆ ಮಾಡು, ಕುಟುಂಬವನ್ನು ರಕ್ಷಣೆ ಮಾಡು, ಮಕ್ಕಳನ್ನು ಒಳ್ಳೆ ಆರೋಗ್ಯವಂತರಾಗಿ ಮಾಡು, ಮನೆ ನನಗೆ ಎಲ್ಲ ರೀತಿಯಲ್ಲಿ ನಾವು ಒಂದಷ್ಟು ನಮಗೆ ಬೇಕಾದದ್ದನ್ನು ಮಾತ್ರ ಭಗವಂತನ ಹತ್ರ ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಅಭ್ಯಾಸ. ಆದರೆ ದೇವರ ಹತ್ರ ನಿಜವಾಗಿ ಹೋದಾಗ ನಾವು ಪರಮೋತ್ತಮನಾದಂತಹ ಪರಮೇಶ್ವರನ ಸಮೀಪ ಹೋದಾಗ ನಮಗೆ ಭಾವನೆಯಲ್ಲೂ ಕೂಡ ಭಗವಂತನ ಮುಂದೆ ನಾವು ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ, ಈಗ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಪ್ರಕೃತಿಯುಕ್ತವಾಗಿರ್ತಕ್ಕಂಥ ಪಂಚಭೂತಾಧಿಪನಾಗಿ ಆಗಿರ್ತಕ್ಕಂಥ ಆ ಒಂದು ಶಿವನ ಆರಾಧನೆ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಹಾಗಿದ್ದಾಗ ಏನು ಮಾಡಬೇಕು? ವಿಶೇಷವಾಗಿ ನಾವು ದೇವರ ಸಮೀಪಕ್ಕೆ ಹೋದಾಗ ದೇವರ ದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದಾಗಿರುತ್ತೆ. ದೇವರನ್ನು ನೋಡುವ ಆತರದಲ್ಲಿ ನಾವು ಮಾಡಿರ್ತಕ್ಕಂಥ ಅಪರಾಧಗಳನ್ನು ಕ್ಷಮಿಸಪ್ಪ ಅನ್ನೋದನ್ನು ಮರೆತು ಬಿಡ್ತೀವಿ. ಅಪ್ಪ ನನಗೆ ರಕ್ಷಣೆ ಮಾಡು, ನನಗೆ ಆ ಕೆಲಸದಲ್ಲಿ ಪೆಂಡಿಂಗ್ ಆಗಿಬಿಟ್ಟಿದೆ, ಅದು ವಿಳಂಬ ಆಗ್ತದೆ, ಅದನ್ನು ಮಾಡು, ಇದನ್ನು ಮಾಡು, ಈ ರೀತಿಯಾದದ್ದನ್ನು ಮಾತ್ರ ನಾವು ಭವಿಷ್ಯತ್ತನ್ನು ಮಾತ್ರ ಕೇಳ್ತೀವಿ ಹೊರತು ವರ್ತಮಾನದಲ್ಲಿ ಮಾಡಿರ್ತಕ್ಕಂಥ ಆಪದಾದಿಗಳನ್ನು ಪಾಪಾದಿಗಳನ್ನು ಕೂಡ ನಿವೃತ್ತಿ ಮಾಡಪ್ಪ ಅಂತ ಕೇಳದೇ ಇರತಕ್ಕಂಥದ್ದು. ಎಲ್ಲೇ ಶಿವನ ಸಮೀಪಕ್ಕೆ ಹೋದರೂ ಕೂಡ ನೀವು ದೇವರಲ್ಲಿ ಅನನ್ಯವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮೊದಲನೇದಾಗಿ ಕೇಳಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವಚ
ಆಗತಾನಾಂ ಸುಖ ಸಂಪತ್ತಿ ವಿಶ್ವೇಶ್ವರ ತವದರ್ಶನಂ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ ಆಗತಾನಾಂ ಸುಖ ಸಂಪತ್ತಿ ವಿಶ್ವೇಶ್ವರ ತವದರ್ಶನಂ ಅಂತೇಳಿ. ಅಂದರೆ ಪರಮಾತ್ಮ ನಿನ್ನ ದರ್ಶನವನ್ನು ಮಾಡಿದ ಕ್ಷಣ ಮಾತ್ರದಿಂದ ನಾನು ತಿಳಿಯದೆ ಮಾಡಿರ್ತಕ್ಕಂಥ ಎಲ್ಲ ಅನಾಮಿಕವಾಗಿರ್ತಕ್ಕಂಥ ಪಾಪಾದಿಗಳನ್ನು ಕೂಡ ಪರಿಹಾರವನ್ನು ಮಾಡು. ಗತ ಅಂದರೆ ಕಳೆದೋಗಿರ್ತಕ್ಕಂಥ ಸಮಯದಲ್ಲಿ ನನಗೆ ಏನೋ ಗೊತ್ತಿಲ್ಲ, ನಾನು ಮೂಢ, ಅಂಧ, ಅಜ್ಞಾನಿ, ಆ ಒಂದು ಅಜ್ಞಾನವಂತನಾಗಿರ್ತಕ್ಕಂಥ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಪಾದಿಗಳನ್ನು ಕೂಡ ನೀನು ಪರಿಹಾರವನ್ನು ಮಾಡಿ ಸನ್ಮಾರ್ಗದೊಳಗೆ ನಮ್ಮನ್ನು ಕರ್ಕೊಂಡು ಹೋಗು. ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ. ಅಂದರೆ ಇಷ್ಟು ದಾರಿದ್ರ್ಯಾದಿಗಳನ್ನು ಕೂಡ ನಿವೃತ್ತಿಯನ್ನು ಮಾಡಪ್ಪ, ಅಷ್ಟವಿಧವಾದಂಥ ದಾರಿದ್ರ್ಯಾದಿಗಳನ್ನು ವಿಮುಕ್ತಿಯನ್ನು ಮಾಡು. ಆಗತಾನಾಂ ಬರುವಂಥ ದಿನಮಾನಗಳಲ್ಲಿ ಸುಖ ಸಂಪತ್ತಿ ವಿಶ್ವೇಶ್ವರ ತವದರ್ಶನಂ. ಅಂದರೆ ಭಗವಂತನನ್ನು ಪ್ರಾರ್ಥನೆ ಮಾಡೋದರಿಂದ ಓಂ ನಮಃ ಶಿವಾಯ ಅಥವಾ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಆ ಭವೋದ್ಭವನಾಗಿರ್ತಕ್ಕಂಥ ಸಾಂಬಶಿವನ ದರ್ಶನ ಮಾಡಿದಾಗ ನೀವು ಎಲ್ಲ ಪಾಪಾದಿಗಳನ್ನು ಕೂಡ ಪರಿಹಾರ ಮಾಡಪ್ಪ ಅಂತೇಳಿ ಪ್ರಾರ್ಥಿಸುತ್ತಾ ಬರುವಂಥ ದಿನಮಾನಾದಿಗಳಲ್ಲಿ ನನ್ನನ್ನು ನಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡಿ ಆಗತಾನಾಂ ಸುಖ ಸಂಪತ್ತಿ ವಿಶ್ವೇಶ್ವರ ತವದರ್ಶನಂ. ಬರುವಂಥ ದಿನಮಾನಗಳಲ್ಲಿ ಸುಖ ಸಂಪತ್ತು ಐಶ್ವರ್ಯ ಆರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡು. ಹಾಗೆ ಎಲ್ಲವನ್ನು ಕೂಡ ಸಂರಕ್ಷಿಸುವ ಹಾಗೆ ಶಕ್ತಿ ಮತ್ತು ಚೈತನ್ಯವನ್ನು ಕೊಡಪ್ಪ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನೀವು ಒಂದೊಮ್ಮೆ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸಿದ್ದೇ ಆದರೆ 1000 ಬಾರಿ ಜಪಿಸಿದಷ್ಟು ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ನಮ್ಮೆಲ್ಲ ಬದುಕು ಕೂಡ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತೂ ದೈವತ ಅಂತೇಳಿ ಈ ಜಗತ್ತೆಲ್ಲ ಭಗವಂತನ ಅಧೀನದಲ್ಲಿದ್ದರೆ ಭಗವಂತನು ಕೂಡ ಮಂತ್ರದ ಅಧೀನದಲ್ಲಿರ್ತಾನಂತೆ. ಹಾಗಾಗಿ ಮಂತ್ರದ ಉಚ್ಚಾರವನ್ನು ಮಾಡಿ ದೇವರನ್ನು ಅನನ್ಯವಾಗಿ ಸ್ಮರಿಸಿ ಅನುಕೂಲ ಆಗಲಿ, ಶುಭವಾಗಲಿ. ಗುರುಗಳೇ, ಈಗ ನಮಗೆ ಹಬ್ಬಗಳಂತಂದರೆ ತುಂಬ ಸ್ಪೆಷಲ್. ಇದೇ ಹಬ್ಬ ಅಂತಲ್ಲ, ಎಲ್ಲ ಹಬ್ಬಗಳನ್ನು ಅಷ್ಟೇ ಖುಷಿಯಲ್ಲಿ ಅಷ್ಟೇ ಸಂಭ್ರಮದಿಂದ ಆಚರಿಸ್ತೀವಿ. ಎಲ್ಲ ಹಬ್ಬಕ್ಕೂ ಕೂಡ ಅದರದ್ದೇ ಮಹತ್ವ ಇರುತ್ತೆ. ಈಗ ನಾಗರ ಪಂಚಮಿಯಿಂದ ಆಗಿರುವಂಥ ಕಾರಣ ನಾಗರ ಪಂಚಮಿಯ ಮಹತ್ವವನ್ನು ತಿಳಿಸ್ಬೋದಾ ಗುರುಗಳೇ? ಇಲ್ಲಿ ಒಂದು ಸಣ್ಣದ ಕಥೆ ಹೇಳ್ಬಿಡೋಣ. ಏನಪ್ಪ ಅಂದರೆ, ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚ ಯೇ ಪೃಥಿವ್ಯಾಮನೋ ಯೇ ಅಂತರಿಕ್ಷೇ ದಿವತೆಭ್ಯ ಸರ್ಪೇಭ್ಯೋ ನಮಃ ಭುಜಂಗೇಶಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹೇ ತನ್ನೋ ಸರ್ಪ ಪ್ರಚೋದಯಾತಿ. ಈ ಮಂತ್ರ ಪ್ರತಿಯೊಬ್ಬ ನಮ್ಮ ವೀಕ್ಷಕರ ಮನೆಯಲ್ಲೂ ಕೂಡ ಮುಳುಗಲಿ ಅಂತೇಳಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವತ್ರ ನಂದಿತು ಅಂತೇಳಿ ಶಾಸ್ತ್ರದಲ್ಲಿರ್ತಕ್ಕಂಥದ್ದು. ಕೇವಲ ನಾವು ನಾಗಾರಾಧನೆ ಮಾಡೋದ್ರಿಂದ ಮಾತ್ರ ಈ ನಮ್ಮ ಆರಾಧನೆ ಸಂಪೂರ್ಣ ಆಗ್ತಕ್ಕಂಥದ್ದಲ್ಲ. ಪ್ರಕೃತಿಯನ್ನು ಆರಾಧನೆ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸುಪರ್ವ ಕಾಲ. ಅದರಲ್ಲೂ ಕೂಡ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ ಅಂತ ನಾವು ಕರಿತೀವಿ. ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸಕ್ಕೆ ಅಧಿಕಾರಕನಾಗಿರ್ತಕ್ಕಂಥ ಪರಮೋತ್ತಮನಾದಂಥ ಪುರುಷೋತ್ತಮನು ವಿಶೇಷವಾಗಿ ಆ ಶಿವ ಮತ್ತು ಕೇಶವರಿಬ್ಬರು ಕೂಡ ಸಮ್ಮಿಲನ ಆಗ್ತಕ್ಕಂಥ ಒಂದು ಮಾಸ. ಅವರಿಬ್ಬರು ಕೂಡ ಯಾಕಂದರೆ ಯೋಗ ನಿದ್ರನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನನ್ನು ಪರಮೇಶ್ವರನೇ ಹೋಗಿ ಮಾತನಾಡಿಸ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಈ ಒಂದು ಶ್ರಾವಣ ಮಾಸದಲ್ಲಿ. ಅದಕ್ಕೋಸ್ಕರನೇ ಅಷ್ಟು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾಗರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಇದನ್ನು ಅತ್ಯಂತ ವೈಭವದಿಂದ ಮಾಡ್ತಕ್ಕಂಥದ್ದಾಗಿರುತ್ತೆ. ಆದರೆ ದಕ್ಷಿಣ ಭಾರತದ ಕಡೆ ಅಂದರೆ ದಕ್ಷಿಣದ ಕಡೆ ಸ್ವಲ್ಪ ಇದರ ಆಚರಣೆ ಕಡಿಮೆ ಇರತಕ್ಕಂಥದ್ದು. ಆದರೂ ಕೂಡ ನಾಗರ ಪಂಚಮಿ ಗರುಡ ಪಂಚಮಿಯಲ್ಲಿ ವಿಶೇಷವಾಗಿ ಗರುಡನ ಆರಾಧನೆ ನಾಗಾರಾಧನೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮ ಪೂರ್ವಜರು ಒಂದು ಬಳುವಳಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಇದಕ್ಕೊಂದು ಸಣ್ಣ ಕಥೆ ಏನಪ್ಪ ಅಂದರೆ, ಕುರುವಂಶದ ರಾಜನಾಗಿರ್ತಕ್ಕಂಥ ಪರೀಕ್ಷಿತ್ ಮಹಾರಾಜನು ಒಂದೊಮ್ಮೆ ಭೇಟಿಗೆ ಹೋಗ್ತಾನೆ. ಶಮಿಕ ಮುನಿ ಅಂತೇಳಿ, ಶಮಿಕ ಋಷಿ ಮುನಿ ಅಂತೇಳಿ ಒಂದು ಆಶ್ರಮದಲ್ಲಿ ಅವನು ತಪೋನಿರತನಾಗಿರ್ತಕ್ಕಂಥವನಾಗ್ತಾನೆ. ಅಂದರೆ ನೀರಿನ ದಾಹದಿಂದ ಪೀಡಿತನಾದಂಥ ಪರೀಕ್ಷಿತ್ ಮಹಾರಾಜನು ಅವನ ಹತ್ರ ಹೋಗಿ ನೀರು ಕುಡಿಬೇಕಂತೇಳಿ ರಾಜನು ಅವನನ್ನು ಕೇಳ್ತಾನೆ. ಯಾರನ್ನ? ಶಮಿಕ ಋಷಿಯನ್ನ. ಅವನು ಧ್ಯಾನಮಗ್ನಾಗಿರ್ತಕ್ಕಂಥವನು. ಹಾಗಾಗಿ ಯಾವುದನ್ನು ಕೂಡ ಗಮನಿಸಲ್ಲ. ಆಗ ಪರೀಕ್ಷಿತ್ ಮಹಾರಾಜನ ಕೋಪ ಬಂದ್ಬಿಟ್ಟು ಅಲ್ಲಿ ಸತ್ತು ಬಿದ್ದಿದ್ದಂಥ ಆವನ ಎತ್ತಿ ಆ ಒಂದು ಶಮಿಕ ಋಷಿಗೆ ತಲೆ ಕೊತ್ತಿಗೆ ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಇದನ್ನ ಕಂಡವನಾದಂತಹ ಅವನ ಮಗನಾದಂತಹ ಶೃಂಗಿ ಅಂತಕ್ಕಂಥವನು ಶಮಿಕ ಋಷಿಗಳ ಮಗನಾಗಿರ್ತಕ್ಕಂಥ ಶೃಂಗಿ ಬರ್ತಾನೆ. ಬಂದು ಸತ್ತ ಅವನಿದೇನು ನಮ್ಮ ತಂದೆ ಧ್ಯಾನಮಗ್ನರಾಗಿದ್ದಾರೆ, ಅವ್ರಿಗೇನು ಈ ಥರ ಹಾಕ್ಬಿಟ್ಟಿದ್ದಾನಲ್ಲ ಅಂತೇಳಿ ಯಾರು ಅಂತೇಳಿ ಅವ್ರಿಗೆ ದೃಷ್ಟಾಂತದಿಂದ ತಿಳ್ಕೊಳ್ತಾನೆ.
ಕೋಪ ಬಂದ್ಬಿಡುತ್ತೆ ಅವನಿಗೆ. ಆ ಕೂಡಲೇ ಏನಾಗುತ್ತೆ, ಶಾಪ ಇಡ್ತಾನೆ, ನೀನು ಸಪ್ತಕುಲ ಅಷ್ಟಕುಲ ನವನಾಗಗಳಾಗಿರ್ತಕ್ಕಂಥ ತಕ್ಷಕ ಅಂತಕ್ಕಂಥ ಸರ್ಪದಿಂದ ನೀನು ಸಾಯುವಂತನಾಗಲಿ ಅಂತೇಳಿ ಶಪಿಸಿಬಿಡ್ತಾನೆ. ಋಷಿಯ ಶಾಪ ಖಂಡಿತ ತಟ್ಟುತ್ತೆ. ಆ ಕೂಡಲೇ ಎಚ್ಚೆತ್ಕೊಂಡವನಾದಂಥ ಶಮಿಕ ಋಷಿ ನೇರವಾಗಿ ಹೋಗಿ ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾನೆ, ನೋಡಪ್ಪ ಈ ಥರ ಅನಾಹುತ ಆಗ್ಬಿಟ್ಟಿದೆ, ಅಚಾನಕ್ ಆಗಿ ಆಗಿರ್ತಕ್ಕಂಥದ್ದು, ನೀನು ಇದನ್ನು ರಕ್ಷಿಸ್ಕೋ ಅಂತೇಳಿ ಹೇಳಿದಾಗ ಭಯ ಬಂದ್ಬಿಡುತ್ತೆ ಅವನಿಗೆ. ಯಾರಿಗೆ? ಪರೀಕ್ಷಿತ್ ಮಹಾರಾಜನಿಗೆ. ಅವನೇನು ಮಾಡ್ತಾನೆ, ಸಾಕಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿ ಎಲ್ಲ ಅಂದರೆ ಎಲ್ಲ ಪುರೋಹಿತರನ್ನು ಕರೆದು, ಅರಮನೆ ಪುರೋಹಿತರನ್ನು ಕರೆದು ಎಲ್ಲ ಹೋಮಾದಿಗಳನ್ನು ಮಾಡಿ ಎಷ್ಟೇ ಮಾಡಿದ್ರು ಅದೇ ಸಮಯಕ್ಕೆ ಸರಿಯಾಗಿ ಕಶ್ಯಪರು ಬರ್ತಾರೆ. ಕಶ್ಯಪರು ಬಂದು ರಕ್ಷಣೆ ಮಾಡುವ ಸಲುವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೂ ಕೂಡ ಅದಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ತಕ್ಷಕ ಅಂತಕ್ಕಂಥ ಒಬ್ಬ ಸರ್ಪನು ಬ್ರಾಹ್ಮಣನ ರೂಪದಲ್ಲಿ ಅದೇ ಯಜ್ಞದಲ್ಲಿ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಪರೀಕ್ಷಿತ ಮಹಾರಾಜನಿಗೆ ವಿಷವನ್ನು ಕೊಡ್ತಾನೆ. ಆ ಹಾಲಲ್ಲಿ ವಿಷವನ್ನು ಕೊಟ್ಟಾಗ ಪರೀಕ್ಷಿತ ಮಹಾರಾಜನ ಕುಡಿದ್ಬಿಟ್ಟು ಸತ್ತೋಗ್ತಾನೆ. ಇದನ್ನ ಪರೀಕ್ಷಿತ್ ಮಹಾರಾಜನಾಗಿರ್ತಕ್ಕಂಥ ಅವನಿಗೆ ಅವನ ಮಗನಾಗಿರ್ತಕ್ಕಂಥ ವಿಶೇಷವಾಗಿ ಜನ್ಮೇಜಯ ಅಂತಕ್ಕಂಥವನು ಗೊತ್ತಾಗುತ್ತೆ. ಆವಾಗ ಅವನು ಕ್ಷತ್ರಿಯನಾದುದರಿಂದ ನನಗೆ ಈ ಒಂದು ಸರ್ಪಕುಲದಿಂದ ನನ್ನ ತಂದೆ ಆತನಾಗಿದ್ದಾರೆ, ಹಾಗಾಗಿ ಇಡೀ ಸರ್ಪಕುಲವನ್ನು ನಾನು ನಾಶ ಮಾಡಬೇಕಂತೇಳಿ ಮತ್ತೆ ಪುನಃ ಕಶ್ಯಪರನ್ನು ಆಹ್ವಾನಿಸಿ ಅವರ ಸಮ್ಮುಖದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸರ್ಪಸತ್ರ ಅಂತಕ್ಕಂಥ ಒಂದು ಯಜ್ಞವನ್ನು ಮಾಡ್ತಾನೆ. ಏನಪ್ಪ ಅಂದ್ರೆ ಇಡೀ ನಾಗಕುಲವನ್ನೇ ಸಂಹಾರ ಮಾಡಬೇಕು, ಎಲ್ಲ ಬಂದು ಅದರಲ್ಲಿ ಬೀಳಬೇಕು ಅಂತ ಹೇಳಿ ಅವನು ಮಾಡಿದಂಥ ಯಜ್ಞದಲ್ಲಿ ಎಲ್ಲ ಒಂದು ಮಂತ್ರಕ್ಕೆ ಅಷ್ಟು ಮಹತ್ವ ಇರತಕ್ಕಂಥದ್ದು ಇರುತ್ತೆ. ಎಲ್ಲ ಸರ್ಪಗಳು ಬಂದ್ಬಿಡುತ್ತೆ. ಆದ್ರೆ ತಕ್ಷಕನು ಅಥವಾ ವಾಸುಕಿ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ದಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂತೇಳಿ ಅಷ್ಟಕುಲ ನವನಾಗಗಳಿರ್ತಕ್ಕಂಥದ್ದಿದೆ. ಹಾಗಾಗಿ ಇದೇನಪ್ಪ ಅಂದರೆ ಅಲ್ಲಿ ಮುಖ್ಯವಾಗಿ ಒಬ್ಬ ಬ್ರಾಹ್ಮಣನ ರೂಪದಲ್ಲಿರ್ತಕ್ಕಂಥ ಆಸ್ತಿಕನು ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಇದೆಲ್ಲವನ್ನು ಕೂಡ ತಿಳಿಸ್ಬಿಡ್ತಾನೆ. ಯಾರಿಗೆ? ಜನ್ಮೇಜಯನಿಗೆ. ಆವಾಗ ಇವನು ಹೋಮವನ್ನು ಮಾಡ್ತಾ ಇದ್ದಾಗ ಇಲ್ಲ ಇವನೇನು ಮಾಡ್ತಾನೆ, ಇಂದ್ರನ ಆಶ್ರಯಿಸ್ತಾನೆ. ಯಾರು? ವಿಶೇಷವಾಗಿರ್ತಕ್ಕಂಥ ಒಂದು ತಕ್ಷಕ ಅಂತಕ್ಕಂಥ ಒಂದು ಆವು. ಆ ಇಂದ್ರನ ಆಹ್ವಾನಿಸಿದಾಗ ಇಂದ್ರನ ಸಮೇತವಾಗಿ ಬರಬೇಕು ಅಂತೇಳಿ ಮಂತ್ರದಲ್ಲಿ ಉಚ್ಚಾರವನ್ನು ಮಾಡಿಬಿಡ್ತಾರೆ. ಇಂದ್ರನ ಭಯ ಆಗುತ್ತೆ. ಯಾಕೆಂದ್ರೆ ಮಂತ್ರ ಹೇಳಿದ್ಮೇಲೆ ಬರಲೇಬೇಕು. ಅದಕ್ಕೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತ ಹೇಳುತ್ತೆ ಶಾಸ್ತ್ರ. ನೀನು ಬರಲೇಬೇಕು ಅಂತ ಆದಾಗ ಆವಾಗ ಸಂರಕ್ಷಣೆ ಮಾಡುವ ಸಲುವಾಗಿ ವಿಶೇಷವಾಗಿ ಜನ್ಮೇಜಯನಿಗೆ ಆಸ್ತಿಕನು ಅಂತಕ್ಕಂಥ ಬ್ರಾಹ್ಮಣೋತ್ತಮನು ಬಂದು ಅವನು ಇದನ್ನು ಸಂರಕ್ಷಣೆ ಮಾಡ್ತಾನೆ. ಆ ಒಂದು ಹೋಮ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ವರವನ್ನು ಕೊಟ್ಟರೆ ಅದು ಪೂರೈಸಬೇಕಾಗಿರ್ತಕ್ಕಂಥದ್ದು. ಆವಾಗ ನಾಗಕುಲವನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಇಂದ್ರನ ಅನುಯಾಯಿ ಆಗಿರ್ತಕ್ಕಂಥ ಆಸ್ತಿಕನು ಅಂತಕ್ಕಂಥ ಒಬ್ಬ ಬ್ರಾಹ್ಮಣೋತ್ತಮನು ಅಂದರೆ ಒಂದು ಗಣದೇವತೆ ಆಗಿರ್ತಕ್ಕಂಥ ಬ್ರಾಹ್ಮಣನ ಮುಖಾಂತರದಲ್ಲಿ ರೂಪದಲ್ಲಿ ಬಂದು ಆ ಒಂದು ಜನ್ಮೇಜಯನ ಹತ್ರ ವರವನ್ನು ಪಡ್ಕೊಂಡು ಆ ಒಂದು ಕುಲವನ್ನು ಉದ್ಧಾರವನ್ನು ಮಾಡ್ತಕ್ಕಂಥವನು. ಹಾಗಾಗಿ ಅಂತಹ ಯಾವ ಕುಲವನ್ನು ಉದ್ಧಾರ ಮಾಡಿದಂತಹ ಒಂದು ಸುಪರ್ವ ಕಾಲ ತಕ್ಷಕ. ಅಂದರೆ ನಮಗೆ ನಾಗರು ಅಂದರೆ ಅಂತಕ್ಕಂಥದ್ದು ಕೇವಲ ನಾವು ನಾಗರನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ನಮ್ಮ ಮನುಷ್ಯನ ಮಾನವನ ನಾಗರ ಸಂಬಂಧ ಅಲ್ಲ, ಪ್ರಕೃತಿಯ ಸಂಬಂಧ ಇರತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ನಾವು ಈ ಒಂದು ಪಯಣವನ್ನು ಮುನ್ನಡೆಸಬೇಕಾದ್ರೆ ಬಹಳ ಮುಖ್ಯವಾಗಿ ಧರ್ಮ ಪ್ರಜ್ಞೆ ಇರಬೇಕಾಗಿರ್ತಕ್ಕಂಥದ್ದು ನಮಗೆ. ಆ ಧರ್ಮ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ಸಂದರ್ಭಗಳಲ್ಲಿ ಏನಾದರೂ ಕೂಡ ಅನಾಹುತಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಸುಪರ್ವ ಕಾಲದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ನಾಗರ ಆರಾಧನೆ ಮಾಡೋದ್ರಿಂದ ನಮ್ಮ ಕುಲ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಇವತ್ತು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಪೂರ್ವಜರೆಲ್ಲ ಕೂಡ ಮನೆ ಮುಂದೆಗಡೆ 2 ಸರ್ಪಗಳನ್ನು ಬರೆದು ಅದಕ್ಕೆ ಆರಾಧನೆಯನ್ನು ಮಾಡಿ ರಕ್ಷಣೆಯನ್ನು ಮಾಡಲಿ, ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ಈ ಒಂದು ಸರ್ಪದಿಂದ ಅವಘಡಾದಿಗಳು ಸಂಭವಿಸದೇ ಇರಲಿ ಅಂತೇಳಿ. ಏಕೆಂದರೆ ಕೃಷಿ ಪ್ರಧಾನವಾದಂಥ ದೇಶ ನಮ್ಮ ಭಾರತ ದೇಶ. ಹಾಗಾಗಿ ಆ ಒಂದು ಕೃಷಿಯ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಾಗರು ನಮಗೆ. ಯಾಕೆಂದರೆ ನಾಗ ಅಂದರೆ ನಾವು ಎಲ್ಲಾದರೂ ಆವನ್ನು ಕಂಡ್ರೆ ನಾವು ಅದನ್ನು ಕೇವಲವಾಗಿ ನೋಡಿ ತುಚ್ಛವಾಗಿ ನೋಡಿ ಹೊಡೆದು ಸಾಯಿಸಿಬಿಡ್ತೀವಿ. ಆದರೆ ಅದರಿಂದ ರೈತನಿಗೆ ಆಗ್ತಕ್ಕಂಥ ಉಪಕಾರ ಅಷ್ಟಿಷ್ಟದಲ್ಲ, ಅದು ಮಹದೋಪಕಾರವನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಕ್ರಿಮಿಕೀಟಾದಿಗಳನ್ನು ತಿಂದು ರೈತನಿಗೆ ಸದಾ ನಿರಂತರವಾಗಿ ರೈತ ಸ್ನೇಹಿ ಆಗಿರ್ತಕ್ಕಂಥದ್ದು. ಹಾಗಾಗಿ ದಯಮಾಡಿ ಯಾವ ರೈತರು ಕೂಡ ಕೃಷಿಕರು ಕೂಡ ಅವುಗಳನ್ನು ಕಂಡಾಗ ದಯಮಾಡಿ ಅದನ್ನು ಒದಿಸುವಂಥದ್ದನ್ನು ಮಾಡಬೇಡಿ. ಯಾಕೆಂದರೆ ಇದು ಸರ್ಪ ಅಂತಕ್ಕಂಥದ್ದು, ಸರ್ಪದೋಷ ಅಂತಕ್ಕಂಥದ್ದು ಸಹಜವಾಗಿ ಇವತ್ತಿನ ಕಾಲಮಾನದಲ್ಲಿ ನೀವು ಒಬ್ಬರು ಮಾಡಿದಂಥ ಅನಾಹುತದಿಂದ ನಿಮ್ಮ ಒಟ್ಟಾರೆಯಾದ 8-9 ಜನ್ಮಗಳ ತನಕ ಅಂದರೆ ಅಷ್ಟು ತಲೆಮಾರಿನ ತನಕ ಈ ಸರ್ಪದೋಷಾದಿಗಳು ಇರ್ತಕ್ಕಂಥದ್ದಾಗಿರುತ್ತೆ. ಸರ್ಪದೋಷ ಇದ್ದಂತಾದಾಗ ಕೇವಲ ನಿಮಗೆ ಶಾರೀರಿಕವಾದ ಸಮಸ್ಯೆಗಳಲ್ಲ, ಹಣಕಾಸಿನ ಸಮಸ್ಯೆ ಬರುತ್ತೆ, ಸಂತಾನದಲ್ಲಿ ವಿಹಿತ ಆಗ್ತಕ್ಕಂಥದ್ದು, ಮದುವೆ ವಿಳಂಬ ಆಗ್ತಕ್ಕಂಥದ್ದು, ನಾನಾ ರೀತಿಯಾದಂಥ ಕಷ್ಟಗಳಿಗೆ ಸಿಕ್ಕುವಂಥದ್ದಾಗುತ್ತೆ. ಹಾಗಾಗಿ ಸರ್ಪಾದಿಗಳನ್ನು ಇವತ್ತಿನ ದಿವಸ ಹೇಗೆ ಆರಾಧನೆ ಮಾಡಬೇಕು, ಯಾವ ಆರಾಧನೆಯಿಂದ ನಿಮ್ಮ ಬದುಕು ಸನ್ಮಂಗಳಾಗುತ್ತೆ ಅಂತಕ್ಕಂಥದ್ದನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಈಗ ಹೇಳ್ತಾ ಇದ್ರಿ ನಾಗರ ಪಂಚಮಿ ಅಂತಂದರೆ ಪ್ರಕೃತಿ ಮಾತೆಯನ್ನು ಪೂಜಿಸೋದು, ಅದೇ ಆರಾಧಿಸೋದೇ ನಾಗರ ಪಂಚಮಿ ಅಂತ ಹೇಳಿ. ಹಾಗಾದರೆ ಪ್ರಕೃತಿ ಮಾತೆಯನ್ನು ಪೂಜಿಸೋದೇ ನಾಗರ ಪಂಚಮಿನ? ಅದಕ್ಕೆ ಅಲ್ಲಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಅಂದರೆ ನಾವು ಭೂತಾಧಿಪನಾಗಿರ್ತಕ್ಕಂಥ ಭೂತ ಅಂದರೆ ಪ್ರಕೃತಿ ಅಂತಕ್ಕಂಥದ್ದು. ಪ್ರಕೃತಿಯ ಒಂದು ತಂದೆ ಆದವನು ಯಾರಪ್ಪ ಅಂದರೆ ಪರಮೇಶ್ವರ.
ಅವನ ಸಂಪತ್ತು ಏನಿದೆಯೋ ಪ್ರಕೃತಿ ಅಂತಕ್ಕಂಥ ಪರಮೇಶ್ವರನ ಸಂಪತ್ತು ಪ್ರಕೃತಿ. ಆ ಪ್ರಕೃತಿಯನ್ನ ಉಳಿಸಿಕೊಳ್ಬೇಕಾದದ್ದು ಜ್ಞಾನ ಇದ್ದಂತ ಮನುಷ್ಯ ಮಾತ್ರ. ಬೇರೆ ಯಾವ ಪ್ರಾಣಿಯೂ ಕೂಡ ತನ್ನ ಆಹಾರ ನಿಮಿತ್ತವಾದದ್ದನ್ನು ಮಾತ್ರ ಆರಿಸಿಕೊಳ್ಳುತ್ತೆ ಹೊರತು ಮನುಷ್ಯನ ರೀತಿಯಲ್ಲಿ ಪ್ರಕೃತಿಯನ್ನ ನಾಶ ಮಾಡತಕ್ಕಂಥ ಮನೋಭಾವ ಬೇರೊಂದು ಪ್ರಾಣಿಗಿಲ್ಲ. ಮನುಷ್ಯನಿಗೆ ಮಾತ್ರ ಅದು ಅನಿವಾರ್ಯತೆ ಇರಬಹುದು, ಅವನ ಅವಶ್ಯಕತೆ ಇರಬಹುದು, ಅಥವಾ ಅವನ ದುರಾಸೆ ಇರಬಹುದು. ಈ ಮೂರರ, ಅದಕ್ಕೆ ನಾನು ಹೇಳಿದ್ದು ಧರ್ಮ ಪ್ರಜ್ಞೆ ಇರಬೇಕು ಮನುಷ್ಯನಿಗೆ. ಆಧ್ಯಾತ್ಮಿಕವಾಗಿ ನಾವು ಮುನ್ನಡಿತಾ ಇದ್ರೆ ಒಂದು ದೇವಸ್ಥಾನಕ್ಕೆ ಹೋದಾಗ ಧರ್ಮ ಪ್ರಜ್ಞೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಧರ್ಮ ದಯವೇ ದಾನದ ಮೂಲವಯ್ಯ ಅಂತ ಹೇಳುತ್ತೆ. ಅಂದರೆ ನಮ್ಮ ದಾಸಶ್ರೇಷ್ಠರು ನಮಗೆ ಕೊಟ್ಟಿರ್ತಕ್ಕಂಥ ಪರಂಪರೆ ಅಥವಾ ಋಷಿಮುನಿಗಳು ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಪರಂಪರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಅದನ್ನು ಇವತ್ತಿನ ಕಾಲಮಾನಕ್ಕೆ ನಾವು ಅದನ್ನು ಏನು ಮಾಡ್ತಾ ಇದ್ವಿ, ಕ್ಷುದ್ಧವಾಗಿ ನೋಡ್ತಾ ಇರ್ತಕ್ಕಂಥದ್ದು, ತುಚ್ಛವಾಗಿ ನೋಡಿ ನಾವು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮದ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಶೋಚನೀಯವಾಗಿರ್ತಕ್ಕಂಥದ್ದು. ನಮ್ಮ ಧರ್ಮ, ಹಿಂದೂ ಧರ್ಮ, ಸನಾತನಮಯವಾಗಿರ್ತಕ್ಕಂಥ ಧರ್ಮ ಯಾರಿಗೂ ಅಪಕಾರವನ್ನು ಅಥವಾ ಅಪವಾದವನ್ನು ಮಾಡ್ತಕ್ಕಂಥದ್ದಲ್ಲ, ಯಾರಿಗೂ ತೊಂದರೆ ಮಾಡ್ತಕ್ಕಂಥದ್ದಲ್ಲ. ಎಲ್ಲರನ್ನು ಕೂಡ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಅಂತೇಳಿ ಹೇಳುತ್ತೆ. ಯಾರೆಲ್ಲ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದೀರಾ, ಪ್ರಕೃತಿ ಮಡಲಲ್ಲಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳು ಕೂಡ ಸಂತೋಷವಾಗಿ ಆಯಾಯ ಕಾಲಮಾನಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಮಾತ್ರ ನಮ್ಮ ಧರ್ಮದಲ್ಲಿ ತಿಳಿಸಿದೆಯೇ ಹೊರತು ಈ ರೀತಿಯಾದ ಹಬ್ಬಗಳನ್ನು ಯಾವ ಕಾರಣಕ್ಕೋಸ್ಕರವಾಗಿ ಮಾಡ್ತಾರಪ್ಪ ಅಂದರೆ ಇವತ್ತು, ಯಾಕೆಂದರೆ ಈಗೆಲ್ಲ ಮಳೆಗಳಾಗಿ ಈಗೆಲ್ಲ ಬಿತ್ತನೆಯನ್ನು ಮಾಡಿರ್ತಕ್ಕಂಥ ಸಮಯ. ಈ ಬಿತ್ತನೆ ಸಮಯದಲ್ಲಿ ನೋಡಿ ನಮಗೆ ಉತ್ತ ಇದ್ದ ಕಡೆ ನೀರಿರುತ್ತೆ ಅಂತಕ್ಕಂಥದ್ದು. ಆವು ಎಲ್ಲಿರುತ್ತೆ? ಉತ್ತದಲ್ಲಿರುತ್ತೆ. ಯಾಕೆಂದ್ರೆ ನೀರಿನ ಹಿಂದಿನ ಕಾಲದಲ್ಲೆಲ್ಲ ಉತ್ತ ಇದ್ದ ಕಡೆಯಲ್ಲಿ ಬೋರ್ವೆಲ್ ಮಾಡ್ತಿದ್ರು. ಇವಾಗೆಲ್ಲ ಯಾಕೆಂದ್ರೆ ಬಾವಿ ಅಂತಕ್ಕಂಥ ಕಾನ್ಸೆಪ್ಟ್ ತುಂಬಾ ಕಡಿಮೆ ಇತ್ತು. ಅದಾದ ನಂತರದಲ್ಲಿ ಬಾವಿ ಕಾನ್ಸೆಪ್ಟ್ ಬಂತು. ಮುಂಚೆ ಎಲ್ಲ ಮಳೆ ಕಾಲಕ್ಕೆ ಆಗ್ತಿತ್ತು. ಪ್ರತಿ ತಿಂಗಳಲ್ಲೂ ಕೂಡ ಮಳೆ ಆದಂತ ಉದಾಹರಣೆಗಳಿದ್ದಾವೆ. ಇವಾಗ 6 ತಿಂಗಳಿಗೊಮ್ಮೆ ಮಳೆ ಆಗ್ತಕ್ಕಂಥದ್ದು. ಯಾಕಂದ್ರೆ ಪ್ರಕೃತಿಯ ವೈಪರೀತ್ಯ ಅಂತಕ್ಕಂಥದ್ದು ನಮ್ಮನ್ನ ದೂಡ್ತಾ ಇದೆ. ಆದ್ರೂ ಕೂಡ ಮನುಷ್ಯ ಎಚ್ಚೆತ್ತುಕೊಳ್ಳದೆ ಅದರಲ್ಲೇ ಅವನ ದುರಾಸೆಗಳಿಂದ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾಗ ವಿನಾಶದೆಡೆಗೆ ಹೋಗ್ತಕ್ಕಂಥದ್ದಾಗುತ್ತೆ. ಕೇವಲ ಯಾರೋ ಒಂದಿಬ್ಬರು ಮಾಡುವಂತ ಕೆಲಸದಿಂದ ಇಡೀ ಮನುಕುಲಕ್ಕೆ ನಾಶ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪ್ರಕೃತಿಯನ್ನ ಪೂಜಿಸಿ, ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನ ಬೆಳೆಸಿ. ಗುರುಗಳೇ, ಹಾಗೆ ಈಗ ನಾಗರ ಪಂಚಮಿ ಹಬ್ಬದ ದಿನ ವಿವಿಧ ರೀತಿಯಲ್ಲಿ ವಿಧಾನಗಳಿಂದ ಪೂಜೆಗಳನ್ನು ಮಾಡ್ತಾರೆ. ಈಗ ಗೊಂದಲಗಳಿರುತ್ತೆ ಕೆಲವೊಬ್ಬರಿಗೆ, ಪೂಜೆಯನ್ನು ಯಾವ ವಿಧಾನದಲ್ಲಿ ಮಾಡೋದು ಸರಿ ಅಂತ ಹೇಳಿ ಹಿರಿಯರು ಹೇಳ್ಕೊಂಬಂದಿರ್ತಾರೆ ಕೆಲವೊಂದಿಷ್ಟು ವಿಧಾನಗಳನ್ನು, ಅದರಲ್ಲೂ ಕೂಡ ಗೊಂದಲಗಳಿರುತ್ತೆ. ಹಾಗಾಗಿ ಪೂಜೆಯ ವಿಧಾನವನ್ನು ತಿಳಿಸ್ಬೋದಾ ನಾಗರ ಪಂಚಮಿ? ಇಲ್ಲಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ದಿವಸ ನಾವೇನಂದರೆ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ಕೂಡ ನಾವು ರಕ್ಷಾಬಂಧನ ಅಂತ ಮಾಡ್ತೀವಿ. ಹೌದು. ಅಂದರೆ ಆ ರಕ್ಷಾಬಂಧನ ಅಂತಕ್ಕಂಥದ್ದು ಬರಬಹುದಾಗಿರ್ತಕ್ಕಂಥ ಆಪದಾದಿಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು. ಆ ಸಮಯದಲ್ಲಿ ಏನಾದರೂ ಕೂಡ ಅಶುಚಿತ್ವ ಬರುತ್ತೆ ಅಂತಕ್ಕಂಥ ಕಾರಣದಿಂದ ನಾವೇನು ಮಾಡ್ತೀವಿ, ಆ ಒಂದು ಯಾವುದೇ ಕಾರ್ಯಕ್ರಮ ಶುಭ ಕಾರ್ಯಾದಿಗಳನ್ನು ಮಾಡಬೇಕಾದ್ರೂ ಕೂಡ ನಾವು ಬಹಳ ಮುಖ್ಯವಾಗಿ ರಕ್ಷಾಬಂಧನವನ್ನು ಮಾಡ್ತೀವಿ. ಅದು ಶಾಸ್ತ್ರದಲ್ಲೇ ಇರ್ತಕ್ಕಂಥದ್ದು. ಆ ರಕ್ಷಾಬಂಧನ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಇವತ್ತಿನ ಪ್ರಕೃತಿ ಆರಾಧನೆ ಏನಕ್ಕೆ ನಾವು ಮಾಡ್ತಾ ಇದ್ದೀವಪ್ಪ ಅಂದರೆ ಮೊದಲನೇದಾಗಿ ರಕ್ಷೆ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ. ಹಾಗಾಗಿ ನಾವೇನು ಮಾಡ್ತೀವಿ, ಆ ರಕ್ಷಾಬಂಧನವನ್ನು ಮಾಡಿಕೊಂಡು ಪೂಜೆಯನ್ನು ಮುನ್ನಡೆಸ್ತೀವಿ. ಏನಪ್ಪ ಕಾರಣ ಅಂದರೆ, ಪೂಜೆ ಮಾಡಬೇಕಾದ್ರೂ ನಮ್ಗೆ ಏನಾದರೂ ಕೂಡ ಆಪತ್ತುಗಳು ಬರ್ಬೋದು. ಅಂದರೆ ಏನಾದರೂ ಕೂಡ ನಮಗೆ ಅಶೋಚತ್ವವಾದಂಥ ವಿಷಯಗಳು ನಮ್ಮ ಕಿವಿಗೆ ಮುಟ್ಟಬಹುದು, ಪೂಜೆ ಮಧ್ಯದಲ್ಲೇ ನಿಲ್ಲಬಹುದು ಅಂತಕ್ಕಂಥದ್ದು ಆ ಶಾಸ್ತ್ರದ ವಿಲೇಖ್ಯ. ಆದರೆ ಇಲ್ಲಿ ಶಾಸ್ತ್ರವನ್ನು ನಾವು ಯಾಕೆ ಇದೇ ಸಮಯಕ್ಕೆ ಯಾಕೆ ಇಟ್ಟಿದ್ದಾರೆ ಅಂದರೆ, ಸಂರಕ್ಷಣೆ ಆಗಲಿ, ಸಂಪೂರ್ಣವಾಗಿ ನಾವು ಬೆಳೆದಂಥ ಬೆಳೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರಲಿ ಅಂತಕ್ಕಂಥ ಪ್ರಕೃತಿಯನ್ನು ಸಂರಕ್ಷಿಸುವಂಥ ಹಬ್ಬವೇ ನಾಗರ ಆರಾಧನೆ. ಇವತ್ತಿನ ದಿವಸ ನಾವೇನ್ ಮಾಡ್ತೀವಿ, ಉತ್ತದ ಕಡೆ ಹೋಗಿ ಉತ್ತವನ್ನ ಯಾಕಂದ್ರೆ ಗರ್ಭದಲ್ಲಿರ್ತಕ್ಕಂಥ ಭೂಮಾತೆಯನ್ನ, ಯಾಕಂದ್ರೆ ನಾವು ಗರ್ಭದಲ್ಲಿರ್ತಕ್ಕಂಥ ಅತಳ ಲೋಕದಲ್ಲಿರ್ತಕ್ಕಂಥ ಮಣ್ಣನ್ನು ತಂದು ಮಾನವ ಲೋಕಕ್ಕೆ ಇಟ್ಟಾಗ ಅದು ಪರಮಶ್ರೇಷ್ಠವಾಗ್ತಕ್ಕಂಥದ್ದಾಗುತ್ತೆ. ಅಂತ ಉತ್ತಿನ ಸಮೀಪದಲ್ಲಿ ಹೋಗಿ ಪೂಜೆಯನ್ನು ಮಾಡಿ ಭೂಮಿಯನ್ನು ಪೂಜಿಸುವಂಥ ಒಂದು ವಿಧೇಯಕವಾಗಿರ್ತಕ್ಕಂಥ ಒಂದು ಪುಣ್ಯತಮವಾದಂಥ ಪರ್ವಕಾಲ ಇವತ್ತಿನ ಕಾಲ. ಇದನ್ನ ಮನೆ ಮುಂದೆಗಡೆ ಈಗೆಲ್ಲ ಒಂದು ಕೆಂಪು ಇದರಲ್ಲಿ 2 ಸರ್ಪಗಳನ್ನು ಈ ಕಡೆ ಆ ಕಡೆ ಬರೆದು ಆರಾಧನೆಯನ್ನು ಮಾಡ್ತಕ್ಕಂಥ ಪದ್ಧತಿ ಉಂಟು. ಅರ್ಶಿಣದಲ್ಲಿ ಸರ್ಪಾದಿಗಳನ್ನು ನಿರ್ಮಾಣವನ್ನು ಮಾಡಿ, ಅರ್ಶಿಣ ಅಕ್ಕಿಟ್ಟಿನಲ್ಲಿ ನಿರ್ಮಾಣವನ್ನು ಮಾಡಿ ಸರ್ಪಗಳನ್ನು ಆರಾಧನೆ ಮಾಡಿ ತಗೊಂಡೋಗಿ ಉತ್ತದಲ್ಲಿ ಬಿಡ್ತಕ್ಕಂಥದ್ದು ನೋಡಿ. ಎಷ್ಟೋ ಜನಕ್ಕೆ ಕಿವಿ ಸೋರ್ತಾ ಇರತಕ್ಕಂಥದ್ದಾಗಿರುತ್ತೆ. ಈ ಕಿವಿ ಸೋರ್ತಕ್ಕಂಥ ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ವಿಶೇಷವಾಗಿ ನಾಗರ ಪಂಚಮಿ ದಿವಸ ಒಂದು 5 ಅಕ್ಕಿ ಹಿಟ್ಟಿನಲ್ಲಿ ಮಾಡಿದಂಥ ನಾಗರನ್ನು ಪ್ರಾರ್ಥನೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು
ಆ ಮಗು ಕೈಯಲ್ಲಿ ಹಾಲು ಸಮೇತವಾಗಿ ಅದನ್ನು ಹಾಲು ತುಪ್ಪ ಸಮೇತವಾಗಿ ಆ ಉತ್ತಕ್ಕೆ ಬಿಟ್ಟಾಗ ಎಷ್ಟೋ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದಿದೆ. ಆ ಕಿವಿ ಸೋರ್ತಕ್ಕಂಥದ್ದು ನಿಂತೋಗಿದೆ. ಹಾಗಾಗಿ ಯಾಕೆಂದರೆ ಪ್ರಕೃತಿ ಅಂತಕ್ಕಂಥದ್ದು ನಮ್ಮ ಜೊತೆಯಲ್ಲಿ ಒಡನಾಟದಲ್ಲಿ ನಮ್ಮನ್ನು ಬೆಳೆಸ್ತಾ ಇರ್ತಕ್ಕಂಥದ್ದೇ ಪ್ರಕೃತಿ. ತಂದೆ ತಾಯಿಗಳು ಕಷ್ಟಪಟ್ಟು ತಗೊಂಬಂದು ಅವ್ರ ಶ್ರಮವನ್ನು ಹಾಕಿ ನಮಗೆ ಊಟವನ್ನು ಕೊಟ್ಟರೆ ಪ್ರಕೃತಿ ನಿರಂತರವಾಗಿ 24 ತಾಸು ಕೂಡ ಪ್ರಕೃತಿ ನಮ್ಮನ್ನು ಬೆಳೆಸ್ತಾ ಇರ್ತಕ್ಕಂಥವಳಾಗಿರ್ತಾಳೆ. ಹಾಗಾಗಿ ವಿಶೇಷವಾಗಿ ಪ್ರಕೃತಿ ಆರಾಧನೆ ಅಂತಕ್ಕಂಥದ್ದು ಇವತ್ತಿನ ದಿವಸ ವಿಶೇಷ. ಎರಡನೇದಾಗಿ ಏನಪ್ಪ ಅಂದರೆ ಇವತ್ತಿನ ದಿವಸ ಎಲ್ಲರೂ ಕೂಡ ಸ್ವಲ್ಪ ವಿಶೇಷವಾಗಿ ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಮನೆಯಲ್ಲೆಲ್ಲ ಕೂಡ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಶುಚಿಯ ಒಂದು ಶುಚಿತ್ವ ಇರತಕ್ಕಂಥದ್ದು. ಆಮೇಲೆ ವೈಜ್ಞಾನಿಕವಾಗಿ ಕೂಡ ಅರಿಶಿಣದ ಸ್ನಾನವನ್ನು ಮಾಡೋದರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾದಿಗಳು ಕೂಡ ನಾಶ ಆಗುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ಹಿನ್ನೆಲೆ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮನೆಯಲ್ಲಿ 5 ದೀಪವನ್ನು ಇಟ್ಟು ಅನನ್ಯವಾಗಿ ಮಣ್ಣಿನ ಹಣತೆಯನ್ನು ಇಟ್ಟು ಅಥವಾ ವಿಶೇಷವಾಗಿ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ಅಕ್ಕಿ ಹಿಟ್ಟು ಅಥವಾ ಯಾವುದಾದ್ರೂ ಆ ರೀತಿ ಆದಂಥದ್ದು, ಈಗ ನಾವು ಅಕ್ಕಿ ಹಿಟ್ಟನ್ನು ತಂಬಿಟ್ಟನ್ನು ಕೂಡ ಮಾಡ್ತೀವಿ, ತಂಬಿಟ್ಟಿನ ಆರತಿ ಮಾಡ್ತಕ್ಕಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಪಾಕವನ್ನು ತಗೊಂಡು ತಂಬಿಟ್ಟು ಮಾಡಿ ತಂಬಿಟ್ಟಿನ 5 ದೀಪಗಳನ್ನು ಮಾಡಿ ಅನನ್ಯವಾಗಿ ತುಪ್ಪದ ದೀಪವನ್ನು ಹಚ್ಚಿ ಕುಲದೇವರನ್ನ ನಾಗರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ವಿಶೇಷತೆ. ಇವತ್ತು ನಾಗರಿಗೆ ವಿಶೇಷವಾಗಿ ಏನಪ್ಪ ಅಂದರೆ ಅಕ್ಕಿ, ಕಡಲೆಬೇಳೆ ಮತ್ತು ವಿಶೇಷವಾಗಿ ಕೊಬ್ಬರಿ, ವಿಶೇಷವಾಗಿ ಸಕ್ಕರೆ, ಈ 4 ತುಪ್ಪ, ಈ 5 ಮಿಶ್ರಣವನ್ನು ಮಾಡಿ ಅಕ್ಕಿ, ನೆನೆಸಿದಂಥ ಅಕ್ಕಿ ಮತ್ತು ಕಡಲೆ ಬೀಜ ಅಲ್ಲ ಕಡಲೆ ಒಂದು ನಾವು ಏನಂತ ಕಡಲೆಬೇಳೆ ಅಂತ ಕಡಲೆಬೇಳೆ ಜೊತೆಗೆ ವಿಶೇಷವಾಗಿ ಕೊಬ್ಬರಿ, ಇನ್ನು ತುಪ್ಪ ಮತ್ತು ಸಕ್ಕರೆ, ಈ 5 ಪಂಚಭಕ್ಷಗಳನ್ನು ಇವತ್ತಿನ ದಿವಸ ವಿಳೆದೆಲೆ ಮೇಲೆ ನಾಗರ ಸಮೀಪದಲ್ಲಿ ಇರ್ತಕ್ಕಂಥದ್ದಿದೆ. ಅದನ್ನು ಇಡುವಂಥ ಸಂಕೇತವು ಕೂಡ ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತಗಳಿಗೆ ಯುಕ್ತವಾಗಿರ್ತಕ್ಕಂಥದ್ದೇ. ಆ ಪಂಚಭೂತಗಳು ಯುಕ್ತವಾಗಿರ್ತಕ್ಕಂಥದ್ದು ಅದಕ್ಕೆ ಪೃಥ್ವಿ ತೇಜೋ ವಾಯು ಆಕಾಶ ಅಂತೇಳಿ. ಈಗ ಅಕ್ಕಿ ಒಂದರ ಸಂಕೇತವಾದರೆ ವಿಳೆದೆಲೆ ಒಂದು ಸಂಕೇತ ಆಗುತ್ತೆ, ತುಪ್ಪ ಒಂದರ ಸಂಕೇತ ಆಗುತ್ತೆ, ಸಕ್ಕರೆ ಒಂದು ಸಂಕೇತ ಆಗುತ್ತೆ. ಹೀಗೆ ಎಲ್ಲದರ ಆ ಒಂದು ಸಂಯೋಜನೆ ಮಾಡಿ ನಾವು ದೇವರ ಮುಂದೆ ಇಟ್ಟಾಗ ಪಂಚಭೂತಗಳಿಗೆ ಅರ್ಪಣೆ ಆದಾಗ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಕ್ರಿಮಿಕೀಟಾದಿಗಳು ಅದನ್ನು ತಿಂದಾಗ ನಾವು, ಯಾಕೆಂದರೆ ಜಂತೂನಾಂ ನರಜನ್ಮ ಉತ್ತಮಂ ಅಂತ ಹೇಳುತ್ತೆ. ಈ ಶಾಸ್ತ್ರ ಅಂತಕ್ಕಂಥದ್ದು ಯಾರನ್ನು ಕೂಡ ದಿಕ್ತಪ್ಪಿಸ್ಲಿಕ್ಕಿರ್ತಕ್ಕಂಥದ್ದಲ್ಲ. ಇದು ಮಾರ್ಗ ಈಗಿದೆ, ಇದನ್ನು ನೀವು ಅನುಸರಿಸಿ ಅಂತಕ್ಕಂಥದ್ದೇ ಶಾಸ್ತ್ರ. ಹಾಗಾಗಿ ಆ ಕ್ರಮದಲ್ಲಿ ನೀವು ಪೂಜೆಯನ್ನು ಮಾಡಿದಾಗ ಷೋಡಶೋಪಚಾರ, ಪಂಚೋಪಚಾರ, ಭಕ್ತಿ ಉಪಚಾರ, ಎಲ್ಲದಕ್ಕಿಂತ ಮಿಗಿಲಾದದ್ದು ಭಕ್ತಿ ಶ್ರದ್ಧೆ. ಈ ಭಕ್ತಿ ಶ್ರದ್ಧೆಯಿಂದ ನಾಗರ ಸಮೀಪಕ್ಕೆ ಹೋಗಿ ಇವತ್ತಿನ ದಿವಸ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಕರ್ಕೊಂಡೋಗಿ, ಕೇವಲ ತಾಯಿ ಹೋಗಿ ಮಕ್ಕಳೆಲ್ಲ ಮಲ್ಕೊಂಡಿದ್ದಾಗ ತಾಯಿ ಮಾತ್ರ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದಲ್ಲ. ಯಾಕೆಂದರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಹೆಜ್ಜೆಯನ್ನು ಹಾಕಿ ಅವರೂ ಜೊತೆಯಲ್ಲಿ ಬಂದು ಪೂಜೆಯನ್ನು ಮಾಡಿದಾಗ ನಿಮ್ಮ ಒಟ್ಟಾರೆಯಾದ ಕುಟುಂಬಕ್ಕೆ ಶ್ರೇಯಸ್ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯ ವಿಚಾರಾದಿಗಳಲ್ಲೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು, ಸಂತಾನಕ್ಕೆ ಸಮಸ್ಯೆ ಇದ್ದಂಥವರು ಕೂಡ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ವ್ಯವಹಾರಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಒಂದು ಸರ್ಪದೋಷ ಇದ್ದಾಗಲೇ ನಮ್ಮ ಜೀವನದುದ್ದಕ್ಕೂ ಕೂಡ ಗ್ರಹಣ ಹಿಡಿಯತಕ್ಕಂಥದ್ದಾಗುತ್ತೆ. ಹಾಗಾಗಿ ಅನಂತಾದಿ ಅಷ್ಟಕುಲ ನವನಾಗ ದೇವತೆಗಳ ಸರ್ಪದೋಷಗಳಿದ್ದಾದರೂ ಕೂಡ ಇವತ್ತಿನ ದಿವಸ ನೀವು ಆರಾಧನೆ ಮಾಡೋದ್ರಿಂದ ನಾಗರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈಗ ಕೆಲವೊಂದಿಷ್ಟು ಮನೆಯಲ್ಲಿ ನೀವೇ ಈಗ ವಿಧಾನಗಳ ಬಗ್ಗೆ ಹೇಳುವಾಗ ಕೆಲವೊಂದಿಷ್ಟು ಮನೆಗಳಲ್ಲಿ ಹುತ್ತಕ್ಕೆ ಹೋಗಿ ಹಾಲು ಎರೆಯುವಂಥ ಪದ್ಧತಿ ಇದೆ, ಕೆಲವೊಂದಿಷ್ಟು ಕಡೆ ನಾಗರ ಕಲ್ಲಿಗೆ ಹಾಲು ಎರೆಯುವಂಥ ಪದ್ಧತಿ ಇದೆ. ಈಗ ಒಂದು ಸಮಸ್ಯೆ ಏನು ಅಂತಂದರೆ, ಈಗ ಹುತ್ತಕ್ಕೆ ಹಾಲು ಎರೆಯುವಂಥವ್ರಿಗೆ ಮಳೆಯಿಂದಾಗಿ ಕೆಲವೊಂದು ಕಡೆ ಹುತ್ತಗಳು ಕರ್ಗೆ ಹೋಗ್ಬಿಟ್ಟಿರುತ್ತೆ. ಎಷ್ಟೋ ಜನರಿಗೆ ಈಗ ಸಿಟಿಯಲ್ಲೆಲ್ಲ ಇರೋರಿಗೆ ಹುತ್ತಗಳು ಸಿಗಲ್ಲ. ಅದಕ್ಕೆ ಪರ್ಯಾಯವಾಗಿ ಏನಾದರೂ ಮಾಡಬಹುದಾ? ಅರಳಿ ಮರ. ಹಾಂ, ಅರಳಿ ಮರದ್ದು ಯಾಕೆಂದರೆ ನಾವು ಅಶ್ವತ್ಥ ಕಟ್ಟೆ ಅಂತ ಕರಿತೀವಿ. ಅಶ್ವತ್ಥ ನಾರಾಯಣನ ಸಂಯುಕ್ತವಾಗಿರ್ತಕ್ಕಂಥ ಆ ಲಕ್ಷ್ಮೀ ನಾರಾಯಣರ ಸಂಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ವಾಸುಕಿ ಅಂತಕ್ಕಂಥ ನಾವಲ್ಲಿ ಒಂದು ನಾಗರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇರುತ್ತೆ. ಅಲ್ಲಿ ಆ ನಾಗರ ಕಲ್ಲು 3 ಕಲ್ಲಿರ್ತಕ್ಕಂಥದ್ದು ಇರುತ್ತೆ. ಅದು 3ರ ಮಾನಸಾದೇವಿ ಸಂಕೇತ. ಸಂತಾನಕ್ಕೆ ಸಮಸ್ಯೆ ಬಂದಾಗ ಆ ಮಧ್ಯದಲ್ಲಿರ್ತಕ್ಕಂಥ ಮಾನಸಾದೇವಿಯನ್ನು ಆರಾಧನೆ ಮಾಡೋದ್ರಿಂದ ಖಂಡಿತ ಮಾನಸಾದೇವಿ ಅಂದರೆ ಅತ್ಯಂತ ಸಾತ್ವಿಕ ಸ್ವರೂಪಳಾಗಿರ್ತಕ್ಕಂಥವಳು. ಕೋರಿದಂಥ ವರಗಳನ್ನು ಅತಿ ಶೀಘ್ರವಾಗಿ ಮನಸ್ಸಿನಲ್ಲಿ, ಅಂದರೆ ಮಾನಸಾದೇವಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೋ ತಕ್ಷಣದಲ್ಲಿ ಕೊಡ್ತಕ್ಕಂಥವಳು ಅವಳು. ಹಾಗಾಗಿ ಆ ಮಾನಸಾದೇವಿ ಆರಾಧನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈಗ ನಮ್ಮ ಪಟ್ಟಣಗಳಲ್ಲೆಲ್ಲ, ಸಿಟಿಗಳಲ್ಲೆಲ್ಲ ತುಂಬ ಅದು ಕಷ್ಟ ಇದೆ, ವಿರಳ ಇರತಕ್ಕಂಥದ್ದು. ಆದರೂ ಕೂಡ ಆಯಾ ಪ್ರಾಂತ್ಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಇರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ನಮ್ಮ ಲಾಲ್ಬಾಗಲ್ಲಿ ಕೂಡ ಎಷ್ಟೋ ಕಡೆ ಇದೆ, ಮತ್ತು ಕಬ್ಬನ್ ಪಾರ್ಕಲ್ಲಿ ಇದೆ, ಬೆಂಗಳೂರು ಯೂನಿವರ್ಸಿಟಿಲಿ ಇದೆ. ಆಯಾ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು ಇದ್ದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಕೆಲವು ದೇವಸ್ಥಾನಗಳ ಹತ್ರ ಕೂಡ ಹುತ್ತ ಇರ್ತಕ್ಕಂಥದ್ದು ಇದೆ. ಇಲ್ಲದೆ ಇದ್ದಂಥವರು ಅಶ್ವತ್ಥ ವೃಕ್ಷದಲ್ಲಿರ್ತಕ್ಕಂಥ ನಾಗರ ಆರಾಧನೆ ಮಾಡ್ತಕ್ಕಂಥದ್ದು. ಇವತ್ತು ನಾವು ಏನು ಹೇಳ್ತೀವಪ್ಪ ಅಂದರೆ, ಕಲ್ಲಿನ ರೂಪದಲ್ಲಿರ್ತಕ್ಕಂಥ ನಾಗಾರಾಧನೆಯನ್ನು ಮಾಡಿ ನಾವು ಮನಸ್ಸಿನಲ್ಲಿರ್ತಕ್ಕಂಥ ಪ್ರಾರ್ಥನೆಗಳನ್ನು ಸಲ್ಲಿಸೋದಕ್ಕಿಂತ
ಪರಮಶ್ರೇಷ್ಠವಾದದ್ದು ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಆ ಪ್ರಕೃತಿಯ ಸಂರಕ್ಷಣೆ ತಗೊಂಡೋಗಿ ಇವತ್ತೆಲ್ಲ ಕಸ ಕಡ್ಡಿಗಳೆಲ್ಲ ಹಾಕುವಂಥದ್ದು, ಅದು ಯಾವುದೂ ಮಾಡಬೇಡಿ. ತಗೊಂಡೋಗಿ ಉತ್ತಕ್ಕೆ ಮೊಟ್ಟೆಯನ್ನು ತಗೊಂಡೋಗಿ ಉತ್ತಕ್ಕೆ ಹಾಕ್ತಕ್ಕಂಥದ್ದು, ಇದೆಲ್ಲ ಪದ್ಧತಿಗಳು ಮಾಡ್ತಕ್ಕಂಥದ್ದು, ಇದು ಯಾವುದು ಕೂಡ ಮಾಡಬೇಡಿ. ಕೇವಲ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಚೂರು ಚಿಟಿಕೆ ಅರಿಶಿನ ಕುಂಕುಮ ಹಾಕಿ, ನೀರು ಹಾಕಿ, ಹಾಲಿನಿಂದ ಅರಿಶಿನದ ನೀರು ಹಾಲನ್ನು ಪ್ರೋಕ್ಷಣೆ ಮಾಡಿ, ಅರಿಶಿನ ಕುಂಕುಮ ಇಡಿ, ಧೂಪ ದೀಪಾದಿಗಳನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಮಂಗಳಾರತಿ ಮಾಡಿ, ನೀವು ಯಾರು ಹಿರಿಯರಿದ್ದಾರೋ ಅವರೆಲ್ಲರಿಗೂ ಕೂಡ ಆರತಿಯನ್ನು ಕೊಟ್ಟು ಆ ಪ್ರಸಾದವನ್ನು ನಾವು ಪಂಚಭಕ್ಷಾದಿಗಳನ್ನು ತಗೊಂಡೋಗಿ ಎಲ್ಲಾದರೂ ಒಂದು ಗಿಡದ ಬುಡದಲ್ಲಿ ಇಟ್ಟರೆ ಅಲ್ಲಿರ್ತಕ್ಕಂಥ ಹುಳಗಳು ಕ್ರಿಮಿಕೀಟಾದಿಗಳು ಅದನ್ನು ತಿಂತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದಾಗುತ್ತೆ. ಆ ನಂತರದಲ್ಲಿ ನೀವು ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕಾರವನ್ನು ಮಾಡಿ. ಮೊದಲನೇದಾಗಿ ಅಕ್ಕಿ, ಕಡಲೆಬೇಳೆ ಮತ್ತು ವಿಶೇಷವಾಗಿ ಸಕ್ಕರೆ, ಕೊಬ್ಬರಿ ಮತ್ತು ಇದು ತುಪ್ಪ, ಈ 5 ಮಿಶ್ರಣ ಮಾಡಿ ನೀವು ದೇವರಿಗೆ ನೈವೇದ್ಯವನ್ನು ಇಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಮನೆಯಲ್ಲೂ ಕೂಡ ನಾವು ಯಾಕೆಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ತಂಬಿಟ್ಟಿನಿಂದ ದೀಪವನ್ನು ಮಾಡಿದಾಗ ಅದೇ ತಂಬಿಟ್ಟನ್ನು ತಗೊಂಡೋಗಿ ಅಲ್ಲಿ ನಾಗರಿಗೆ ಆರಾಧನೆ ಮಾಡಿದಾಗೂ ಕೂಡ ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನೆಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.